ಕೋಟಿ ಕೋಟಿ ದುಡ್ಡು ನೀರಲ್ಲಿ ಹೋಮ ಮಾಡೋದು ಅಂದರೆ ಜಿ.ಬಿ ಅಧಿಕಾರಿಗಳಿಗೆ ನೆಚ್ಚಿನ ಕೆಲಸ ಅಂತ ಅನಿಸುತ್ತೆ. 2 ವರ್ಷಕ್ಕೆ ಕೃಷ್ಣದೇವರಾಯ ಪಾಲಿಕೆ ಬಜಾರ್ ಪಾಳು ಬಿದ್ದಿದೆ. 2024ರಲ್ಲಿ ಬೆಂಗಳೂರಿನ ವಿಜಯನಗರದಲ್ಲಿ ನಿರ್ಮಿಸಿದ್ದ ಹೈಟೆಕ್ ಎಸಿ ಪಾಲಿಕೆ ಬಜಾರ್ ಈಗ ಪಾರ್ಟಿಯ ಸ್ಪಾಟ್ ಆಗಿದೆ. 78 ಮಳಿಗೆ ಎಸಿ ರೂಮ್, ಲಿಫ್ಟು, ಹೈಟೆಕ್ ಬಜಾರು ಅಂತೆಲ್ಲ ಇದನ್ನು ಕರೀಲಾಗ್ತಾ ಇತ್ತು. 13 ಕೋಟಿ ವೆಚ್ಚದಲ್ಲಿ ವಿಜಯನಗರದಲ್ಲಿ ಕಟ್ಟಿದ ಪಾಲಿಕೆ ಬಜಾರ್ ಈಗ ಹುಡುಕರ ಅಡ್ಡೆ. ಮಳಿಗೆಯೊಳಗೆ ಟೇಬಲ್ ಹಾಕಿ ಎಣ್ಣೆ ಪಾರ್ಟಿ ಮಾಡೋದು ಕಂಡು ಬರುತ್ತಿದೆ. ಎಲ್ಲ ಮಳಿಗೆಗಳಿಗೂ ಬೀಗ ಹಾಕಲಾಗಿದೆ. ಎಸ್ಕಲೇಟರ್ ಕೆಟ್ಟು ನಿಂತಿದೆ. ಜಿಬಿಎ ಸ್ಥಳೀಯ ಶಾಸಕರ ನಿರ್ಲಕ್ಷ್ಯ. ಕೋಟಿ ಕೋಟಿ ದುಡ್ಡು ಖರ್ಚು ಮಾಡಿ ಕಟ್ಟಿದ ಮಳಿಗೆ ಉಪಯೋಗಕ್ಕೆ ಬಾರದಂತಾಗಿದೆ. ಈ ಮಳಿಗೆಗಳನ್ನು ಟೆಂಡರ್ ಕರೆದು ವ್ಯವಸ್ಥಿತವಾಗಿ ವ್ಯಾಪಾರಕ್ಕೆ ಅನುವು ಮಾಡಲಿಲ್ಲ. 79 ಮಳಿಗೆಯಲ್ಲಿ 1-2 ಮಳಿಗೆ ತೆರೆದಿದೆ ಅಷ್ಟೇ. ಜಿಬಿಎ ಅಧಿಕಾರಿಗಳ ಹೊಣೆಗೇಡಿತನಕ್ಕೆ ಜನ ಚೀಮಾರಿ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಬೀದಿ ಬದಿಯಲ್ಲಿ, ಫುಟ್ಪಾತ್ನಲ್ಲಿ, ಎಲ್ಲೆಂದರಲ್ಲಿ ಬೀದಿ ಬದಿ ಅಂಗಡಿಗಳು ಕಾಣಸಿಗುತ್ತವೆ. ಬಟ್ ಅದಕ್ಕೊಂದು ಅದ್ಭುತವಾಗಿರುವಂತಹ ಚೌಕಟ್ಟನ್ನು ಹಾಕ್ಕೊಟ್ರೆ ಅದು ಹೇಗೆ ವೇಸ್ಟ್ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಅನ್ನೋದಕ್ಕೆ ನಿದರ್ಶನ ಈ ಒಂದು ಚಂದವಾಗಿರುವಂತಹ ಅಂಗಡಿ ಮಳಿಗೆಗಳು. ಇದು ದಕ್ಷಿಣ ಭಾರತದಲ್ಲೇ ಪ್ರಥಮ ಬಾರಿಗೆ ಹವಾನಿಯಂತ್ರಿತ ಮಾರುಕಟ್ಟೆಯನ್ನು 2024ರಲ್ಲಿ ವಿಜಯನಗರದಲ್ಲಿ ಮಾಡಿದ್ರು. ಯಾವ ರೀತಿ ಅಂದರೆ ಎಲ್ಲದಕ್ಕೂ ಕಂಪ್ಲೀಟ್ ಆಗಿ ಎಸಿ. ಈ ಪಾಲಿಕೆ ಬಜಾರ್ ಏನಿದೆ, ಶ್ರೀ ಕೃಷ್ಣ ದೇವರಾಯ ಪಾಲಿಕೆ ಬಜಾರ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅದಾದ ಮೇಲೆ ಬರೋಬ್ಬರಿ ಇದಕ್ಕೆ ಖರ್ಚು ಮಾಡಿರುವಂತಹ ವೆಚ್ಚವನ್ನು ನೋಡಿದ್ರೆ ಎಂಥವರೆಗೂ ತಲೆ ತಿರುಗುತ್ತೆ. 13 ಕೋಟಿ 2024ರಲ್ಲಿ 13ರಿಂದ ಆಲ್ಮೋಸ್ಟ್ 18 ಕೋಟಿಯಷ್ಟು ಎಲ್ಲವೂ ಕೂಡ ವ್ಯವಸ್ಥಿತವಾಗಿದೆ. ಒಂದು ಕಡೆಯಿಂದ ಲಿಫ್ಟ್ ಫೆಸಿಲಿಟಿ ಇದೆ. ಅಂದರೆ ಅಂಡರ್ ಗ್ರೌಂಡಲ್ಲಿ ಚೆನ್ನಾಗಿರುವಂತಹ ಮಾರ್ಕೆಟನ್ನು ಮಾಡಿದ್ರು. ಆಲ್ಮೋಸ್ಟ್ 79ರಿಂದ 81 ಮಳಿಗೆಗಳಿಗೆ ಅವಕಾಶ ಇದೆ. ಬಟ್ ಅದಾದಮೇಲೆ ಏನಾಯಿತು ಅಂದರೆ ನೋಡಿ, ಎಲ್ಲ ಮಳಿಗೆಗಳಿಗೂ ಬೀಗ ಹಾಕಿದ್ದಾರೆ. ಆಲ್ಮೋಸ್ಟ್ ಈಗ ಇರುವಂಥದ್ದು ಬೆರಳೆಣಿಕೆಯ ಮಳಿಗೆಗಳು ಅಷ್ಟೇ ಓಪನ್ ಆಗಿದ್ದಾವೆ. ಸಾಲು ಅಲ್ಲಿ ನೋಡಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮಳಿಗೆಗಳಿಗೆ ಬೀಗವನ್ನು ಹಾಕಿದ್ದಾರೆ. ಅಂದರೆ ಯಾರೂ ಕೂಡ ಬಂದಿಲ್ಲ. ಸೊ ಜಿಬಿಗೆ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಇರ್ಬೋದು ಅನ್ನುವಂಥದ್ದು. ಸೊ ಸ್ಥಳೀಯ ಶಾಸಕರಾದರೂ ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕಾಗಿತ್ತು. ಅಟ್ಲೀಸ್ಟ್ ಇದನ್ನು ವ್ಯವಸ್ಥಿತವಾಗಿ ಒಂದು ಅರೇಂಜ್ಮೆಂಟನ್ನು ಮಾಡೋದಕ್ಕೆ. ಬಟ್ ಇವಾಗ ಪಾಳು ಬಿದ್ದಿರುವಂತಹ ಬಂಗ್ಲೆ ರೀತಿಯಲ್ಲಿ ಆಗಿದೆ ಇದು. 1-2 ಅಂಗಡಿಯವರು ಅಲ್ಲಿ ಹಾಕೊಂಡಿದ್ದಾರೆ. ಬಟ್ ಅವರಿಗೆ ವ್ಯಾಪಾರ ಇಲ್ಲ. ಇಲ್ಲಿ ನೋಡಿ ಪಾಪ ಅವರು ಬಂದಿದ್ದಾರೆ, ಅವರು ವ್ಯಾಪಾರ ಇಲ್ಲ ಅನ್ನುವಂತಹ ಕಾರಣಕ್ಕೆ ಅಂಗಡಿಯನ್ನು ಅದೇ ರೀತಿಯಲ್ಲಿ ಬಿಟ್ಟು ಹೋಗಿದ್ದಾರೆ. ಈಗ 81 ಆಲ್ಮೋಸ್ಟ್ 79ರಿಂದ 81 ಅಂಗಡಿಗಳಿಗೆ ಅವಕಾಶ ಇದೆ. ಬಟ್ ಇಲ್ಲಿ ಇರೋದು ಕೇವಲ 5ರಿಂದ 6 ಅಂಗಡಿಯವರು ಕಾಣಿಸ್ತಾ ಇದ್ದಾರೆ. ಉಳಿದೆಲ್ಲ ಮಳಿಗೆಗಳಿಗೂ ಕೂಡ ಬೀಗವನ್ನು ಹಾಕಿದ್ದಾರೆ. ಸೊ ಇಲ್ಲೂ ನೀವು ನೋಡ್ತಾ ಇರ್ಬೋದು, ಎಲ್ಲವೂ ಕೂಡ ಚೆನ್ನಾಗಿ ಅರೇಂಜ್ಮೆಂಟನ್ನು ಮಾಡಿದ್ರು. ಅಂದರೆ ಬಾಳೆ ಎಲೆ ವ್ಯಾಪಾರಿಗಳಿಗಾಗಿರ್ಬೋದು, ತರಕಾರಿ ಮಂಡಿಗಳಿಗಾಗಿರ್ಬೋದು, ಎಲ್ಲವೂ ಕೂಡ ಮಾಡಿದ್ರು. ಅಲ್ಲಲ್ಲಿ ಹೆಸರುಗಳನ್ನ ಕೂಡ ಹಾಕಿದ್ರು. ಬಟ್ ಯಾರೂ ಬರ್ತಾ ಇಲ್ಲ. ಸೊ ಮಾತಾಡ್ಸೋಣ ಸರ್, ಇವಾಗ ನೀವಿಲ್ಲಿ ಏನು ವ್ಯಾಪಾರ ಮಾಡ್ತಾ ಇದ್ದೀರಾ? ವ್ಯಾಪಾರ ಆಗ್ತಾ ಇದೆಯಾ? ಎಲ್ಲ ಮಳಿಗೆಗಳಿಗೂ ಬೀಗ ಹೌದಮ್ಮ, ಬನ್ನಿ ಸ್ವಾಮಿ. ಎಲ್ಲ ಮಾಡಿಕೊಟ್ಟವ್ರು ಯಜಮಾನರು, ನಮಗೇನು ತೊಂದರೆ ಕೊಟ್ಟಿಲ್ಲ. ಅಂದರೆ ಮೇಲಿರೋ ಕೆಳಗಡೆ ಬಂದರೆ ಎಲ್ಲ ಆಗುತ್ತೆ ವ್ಯಾಪಾರ. ಅವ್ರು ಯಾರೋ ಬಂದಿದ್ರೆ ವ್ಯಾಪಾರ ನಡೆಯಲ್ಲ. ನಮ್ಮ ವ್ಯಾಪಾರ ಇದೆಯಾ? ವ್ಯಾಪಾರ ಇಲ್ಲಮ್ಮ. ಬೆಳಗ್ಗೆ ಬಂದು ಸಾಯಂಕಾಲ ಹೋಗ್ಬೇಕು ಮನೆ ಕಡೆ. ಏನೋ ಮನೆ ಊಟ ಸ್ವಲ್ಪ ಬರ್ತದೆ, ಮಕ್ಕಳು ದುಡಿತಾರೆ, ಸ್ವಲ್ಪ ತಂದಾಗ್ತಾರೆ. ಇಲ್ಲಿ ಯಾರು ಬರ್ತಾ ಇಲ್ವಾ? ವ್ಯಾಪಾರ ಆಗ್ತಾ ಇಲ್ಲ ಅಂತ? ವ್ಯಾಪಾರ ಆಗ್ತಾ ಇಲ್ಲ. ಇಲ್ಲಿ ಏನಕ್ಕೆ ವ್ಯಾಪಾರ ಆಗ್ತಾ ಇಲ್ಲ? ಯಾರು ಬರೋದಕ್ಕೆ ಮೇಲ್ಗಡೆಯಿಂದ ಕೆಳಗಡೆ ಬಂದರೆ ಆಗುತ್ತಮ್ಮ. ರೋಡಲ್ಲಿ ಹಾಕೊಂಡಿದ್ದಾರಾ? ರೋಡಲ್ಲಿ ಹಾಕೊಂಡಿದ್ರೆ ಅವ್ರು ಎತ್ತು ಬಿಟ್ರೆ ಈ ಕಡೆ ಎಲ್ಲ ಕೆಳಗಡೆ ಬರ್ತದಮ್ಮ. ಚೆನ್ನಾಗೆಲ್ಲ ಫೆಸಿಲಿಟಿ ಮಾಡ್ಕೊಟ್ಟಿದ್ರಲ್ಲ, ಎಸಿ ಹಾಕಿದ್ದಾರೆ, ಲಿಫ್ಟ್ ಹಾಕೊಟ್ಟಿದ್ದಾರೆ. ಅದೇ ಹೇಳ್ದಲ್ಲ, ಅವ್ರು ಬಂದರೆ ನಮ್ಗೆ ವ್ಯಾಪಾರ ಆಗುತ್ತೆ. ನಾವು ಸ್ವಲ್ಪ ಮಾಡ್ತಾ ಇದ್ದಿತ್ತು, ಇಲ್ಲಿ ವ್ಯಾಪಾರ ಅಲ್ಲ ಅಂದ್ಬಿಟ್ಟು ಇದು ಹಾಕೊಂಡಿದ್ವಿ. ಈಗ ನಿಮ್ಗೆ ಹರಾಜಲ್ಲಿ ಸಿಕ್ಕಿದ್ದ ಅಥವಾ ನೀವು ಹಾಗೆ ಹಾಕೊಂಡಿದ್ದೀರಾ? ಯಜಮಾನ್ ಕಡೆಯಿಂದ ಸಿಕ್ಕಿರೋದು. ಓಕೆ, ನೋಡಿ ಇಲ್ಲೊಂದು ಅಟ್ಲೀಸ್ಟ್ ಹರಾಜು ವ್ಯವಸ್ಥೆನೋ ಅಥವಾ ಏನಾದರೂ ಒಂದು ಚೆನ್ನಾಗಿರುವ ವ್ಯವಸ್ಥೆ ಮಾಡಿದ್ರೆ ಖಂಡಿತವಾಗಲೂ ವ್ಯಾಪಾರ ಆಗುತ್ತೆ. ಯಾಕಂದರೆ ಜನನಿಬಿಡ ಪ್ರದೇಶ, ಜನ ಬರುವಂತಹ ಪ್ರದೇಶ. ಬಟ್ ಯಾವ ರೀತಿ ಒಂಚೂರು ಇಚ್ಛಾಶಕ್ತಿ ಇಲ್ಲದೆ ಇಷ್ಟೊಂದು ಕೋಟಿಗಟ್ಟಲೆ ವೆಚ್ಚದಲ್ಲಿ ಕಟ್ಟಿರುವಂತಹ ಇಷ್ಟು ಚೆನ್ನಾಗಿರುವಂತಹ ಬಿಲ್ಡಿಂಗ್ ಈಗ ಪಾಳು ಬಿದ್ದಿರುವ ರೀತಿಯಲ್ಲಿ ಆಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.